ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಒಂದು ಪ್ರಶ್ನೆಯನ್ನ ತಮ್ಮ ಮುಂದೆ ಇಡ್ತಾ ಅದನ್ನ ವಿಶ್ಲೇಷಿಸೋಕೆ ಟ್ರೈ ಮಾಡ್ತೀನಿ. ಈ ಪ್ರಶ್ನೆ ಕೆಲವರಿಗೆ ಸಿಟ್ಟು ಬರೆಸುತ್ತೆ, ಕೆಲವರಿಗೆ ನಾನು ಬೈಬೇಕು ಅನ್ಸುತ್ತೆ, ಕೆಲವರಿಗೆ ನಾನು ಹೊಡಿಬೇಕು ಅಂತ ಅನಿಸ್ಬೋದು. ಆದರೆ ಪ್ರಶ್ನೆಯನ್ನ ಕೇಳಲೇಬೇಕು. ನನಗೆ ಪತ್ರಿಕೋದ್ಯಮ ಕಲಿಸಿದ್ದು ಅದೇನೆ, ಸದಾ ಪ್ರಶ್ನೆಯನ್ನ ಕೇಳ್ತಾ ಇರು. ಪತ್ರಿಕೋದ್ಯಮ ಅನ್ನುವುದು ಪ್ರಶ್ನೆಯನ್ನು ಕೇಳ್ತಾ ಇರೋದು. ಯಾಕಂದ್ರೆ ಪ್ರಶ್ನೆಯ ಮೂಲಕ ಮಾತ್ರ ನಾವು ಸತ್ಯವನ್ನ ಬೆನ್ನು ಹತ್ತುವುದು ಸಾಧ್ಯ ಆಗ್ತದೆ. ಸೊ ಅದರಿಂದ ನಾನು ಪ್ರಶ್ನೆ ಕೇಳ್ತಾ ಬರ್ತೇನೆ. ನನ್ನ ಈ ಪ್ರಶ್ನೆ ಕೇಳುವುದರಿಂದ ಹಲವರಿಗೆ ಬೇಸರ ಆಗುತ್ತೆ. ಈ ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ನನ್ನ ಪ್ರಶ್ನೆಗಳು ಬಹಳಷ್ಟು ಜನ ಹಾಟ್ ಮಾಡಿದೆ, ಬಹಳಷ್ಟು ಜನರಿಗೆ ಬೇಸರವನ್ನು ಉಂಟು ಮಾಡಿದೆ. ಸೊ ಅದರಿಂದ ನಾನು ಪ್ರಶ್ನೆಯನ್ನ ಕೇಳಲೇಬೇಕು. ಈಗ ನಾನು ಕೇಳ್ತಾ ಇರುವ ಪ್ರಶ್ನೆ ಏನು ಗೊತ್ತಾ? ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಸತ್ಯವಂತರೇ ಅಥವಾ ಸುಳ್ಳುಗಾರರೇ? ಈ ಪ್ರಶ್ನೆಗೆ ನನ್ನ ಉತ್ತರ ಏನು ಅನ್ನೋದು ಬೇರೆ, ನಿಮ್ಮ ಉತ್ತರ ಏನು? ನೀವು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಉತ್ತರ ಕೊಟ್ರೆ ಅದು ಸತ್ಯ ಆಗಿರಲ್ಲ. 2014ರಿಂದ ಇಲ್ಲಿಯವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ನೀಡುತ್ತಿರುವ ಹೇಳಿಕೆಗಳನ್ನು ಗಮನಿಸಿದ್ದೀರಾ? ನೋಡಿ, ನಾನು ಅದನ್ನೆಲ್ಲ ನೆನಪು ಮಾಡೋಕ್ಕೋಲ್ಲ. ಪ್ರತಿಯೊಬ್ಬರ ಅಕೌಂಟಿಗೆ ಇಟ್ಟು ದುಡ್ಡು ಕೊಡೋದು, ಅದು ಇದು ಪ್ರತಿ ಒಂದನ್ನು ನೀವೇ ಗಮನಿಸ್ಬೋದು. ಅದ್ರ ಜೊತೆಗೆ ಡಿಮಾನಿಟೈಸೇಷನ್ ಮಾಡಿದಾಗ ಏನು ಕ್ರಾಂತಿ ಆಗುತ್ತೆ ಅಂದ್ರು ಏನಾಯ್ತು, ಅವರು ರಾತ್ರಿ 8 ಗಂಟೆ 8 PM ನ್ಯೂಸ್ಗಳು, ಭಾಷಣಗಳು ದೇಶ ಉದ್ದೇಶಿಸಿ, ಆ ಭಾಷಣಗಳಲ್ಲಿ ಯಾವುದು ಸತ್ಯ ಆಗಿವೆ, ಯಾವುದು ಸುಳ್ಳಾಗಿವೆ, ಅದನ್ನ ನಿಮಗೆ ಬಿಟ್ಟಿದ್ದೀನಿ. ನೀವು ನನ್ನ ಹೇಳಿಕೆಯನ್ನು ಖಂಡಿಸೋದಿದ್ರೆ ಹೇಗೆ ಅವರು ಸತ್ಯಸಂಧರು ಅಂತ ಹೇಳ್ಬೇಕು, ಏನ್ ಮಾಡಿದ್ದಾರೆ ಅಂತ. ಅದಿಲ್ಲ ಅಂದ್ರೆ ನಿಮ್ಮ ಮಾತಿಗೆ ಬೆಲೆ ಇರಲ್ಲ, ನಾನು ಬೈದಿರೋ ಬೆಲೆ ಇರಲ್ಲ. ವಿದೇಶಾಂಗ ನೀತಿಯಲ್ಲಂತೂ ಮೋದಿ ಸಂಪೂರ್ಣವಾಗಿ ಸೋತು ಹೋಗಿದ್ದಾರೆ. ಪಾಕಿಸ್ತಾನದ ಜೊತೆಗಿನ ಸಂಬಂಧದಲ್ಲಿ ಸೋತಿದ್ದಾರೆ. ಇವತ್ತು ಪಾಕಿಸ್ತಾನ ಯಾವ ಹಂತಕ್ಕೆ ಬಂದು ನಿಂತಿದೆ ನೋಡಿ. ಪಾಕಿಸ್ತಾನವನ್ನ ಐಸೋಲೇಟ್ ಮಾಡದಕ್ಕೆ ಹೋಗಿ ನಾವೇ ಐಸೋಲೇಟ್ ಆದ್ವಾ ಅನ್ನುವ ಪ್ರಶ್ನೆ ಕೇಳ್ಬೇಕಲ್ವಾ? ಹಾಗಿದ್ರೆ ಭಾರತೀಯ ಸೈನಿಕರ ಒಂದು ತಲೆ ಹೋದ್ರೆ 10 ತಲೆ ತರ್ತೀನಿ ಅಂತ ಹೇಳಿಕೆ ನೀಡಿದಂತ ವ್ಯಕ್ತಿ ಏನ್ ಮಾಡಿದ್ರು? ಭಾರತದ ಆರ್ಥಿಕತೆ ನೀವು ಗಮನಿಸ್ತಾ ಹೋಗಿ. ಟ್ರಿಲಿಯನ್ ಆರ್ಥಿಕತೆ ಅನ್ನುವ ಭಾಷಣದಿಂದ ನೀವು ಮೊರಳಾದ್ರೆ ನಿಮ್ಮಂತ ಮೂರ್ಖರು ಯಾರೂ ಇಲ್ಲ. ಅಲ್ಟಿಮೇಟ್ಲಿ ಸಾಮಾನ್ಯ ಜನರ ಬದುಕೆ ಆಗಿದೆ ಅಲ್ವಾ? ಅದು ಇಂಪಾರ್ಟೆಂಟ್. ಎಷ್ಟು ವಿಮಾನ ನಿಲ್ದಾಣಗಳನ್ನ ನಾವು ಕಟ್ಟಿದ್ದೇವೆ, ಮೋದಿ ಬಂದ್ಮೇಲೆ ಎಷ್ಟು ವಿಮಾನ ಹಾರ್ತಿದೆ, ಅದನ್ನು ಬಿಡಿ. ನೆಲದ ಮೇಲೆ ಏನಾಗಿದೆ ಆಲೋಚನೆ ಮಾಡಿ. ಸಾಮಾನ್ಯ ಜನರ ಬದುಕು ಏನಾಗಿದೆ? ಮೋದಿಯವರ ಭರವಸೆ ಈಡೇರಿದೆಯಾ? ಯಾಕೆ ಅವರು ಸಾಮಾನ್ಯ ಜನರ ಬಗ್ಗೆ ಮಾತನಾಡಲ್ಲ? ಅವರ ಎಲ್ಲ ಕಾನ್ಸಂಟ್ರೇಷನ್ ಉದ್ಯಮಪತಿಗಳು, ಅದು ಬೇಸಿಕಲಿ ಇಬ್ಬರು, ಅದಾನಿ ಅಂಡ್ ಅಂಬಾನಿ. ಯಾಕೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಆಗಿರುತ್ತೆ? ಸೊ ಇಡೀ ವಿಶ್ವ ನೀವು ಬೇರೆ ಬೇರೆ ಪತ್ರಿಕೆಗಳು ನೋಡಿ, ರಿಯಾಕ್ಷನ್ಗಳು ನೋಡಿ, ಅದಾನಿ ಅವ್ರನ್ನ ಏನಂತ ಕನ್ಸಿಡರ್ ಮಾಡ್ತಾರೆ ಗೊತ್ತಾ ನಿಮಗೆ? ಗೌತಮ್ ಅದಾನಿ ಏನಂತ ಕನ್ಸಿಡರ್ ಮಾಡ್ತಾರೆ? ಮೋದಿಯವರ ಆಪ್ತ ಸ್ನೇಹಿತ ಅಂತ ಕೆಲವರು ಹೇಳಿದರೆ, ಅವರು ಮೋದಿಯವರ ಇನ್ನೊಂದೇನೋ ಅಂತಾರೆ, ಡಮ್ಮಿ ಅಂತನೋ ಇನ್ನೊಂದು ಮತ್ತೊಂದು ಅನ್ನೋ ಓದಿದ್ದಾರೆ ಅಲ್ವಾ? ಸೊ ನೀವು ಭಾರತದಲ್ಲಿ 2014ರ ನಂತರ ಒಟ್ಟಾರೆ ಶ್ರೀಮಂತರ ಸಂಖ್ಯೆ ಎಷ್ಟರಿಂದ ಎಷ್ಟಕ್ಕೆ ಏರಿದೆ? ಬಡವರ ಪರಿಸ್ಥಿತಿ ಏನಾಗಿದೆ? ಸಾಮಾನ್ಯ ಜನರಿಗೆ ಉದ್ಯೋಗ ಕೊಡುವ ಮಾತನ್ನ ಅವರು ಆಡದ್ರಲ್ಲ, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟರು? ಉದ್ಯೋಗ ಕೊಡ್ತೀವಿ ಅಂತ ಮಾತಾಡಿ ಅವರು ಉದ್ಯೋಗವನ್ನು ಕೊಡದಿದ್ದರೆ ಅವರ ಸತ್ಯವಂತರು ಅಂತ ನೀವು ಯಾಕೆ ಪರಿಗಣನೆ ಮಾಡ್ತೀರಿ? ಜನರ ಜೀವನ ಮಟ್ಟವನ್ನ ಎತ್ತರಿಸ್ತೀನಿ ಅಂತ ಹೇಳಿದವರು ಜೀವನ ಮಟ್ಟವನ್ನ ಎತ್ತರಿಸದಿದ್ರೆ, ಅದರಲ್ಲಿ ವಿಫಲರಾದ್ರೆ ಅವರನ್ನ ಸತ್ಯವಂತರು ಅಂತ ಹೇಳಕ್ ಸಾಧ್ಯನಾ? ಸೊ ಜಮ್ಮು ಕಾಶ್ಮೀರದಲ್ಲಿ ಏನೋ ವಿಶೇಷ ಅಧಿಕಾರವನ್ನ
ಯು ಸಿ ದಟ್ ಕಿತ್ತುಕೊಂಡ ಆದ್ಮೇಲೆ, ರದ್ದುಪಡಿಸಿದ ಮೇಲೆ ಅಲ್ಲಿ ನಡೆಯುತ್ತಿರುವ ಈ ಒಂದು ಭಯೋತ್ಪಾದಕ ಚಟುವಟಿಕೆ ನಿಂತಿದೆಯಾ? ಹಾಗಿದ್ರೆ ಇದನ್ನ ಯಾಕೆ ಪರಿಗಣಿಸ್ಬೇಕು ನಾವು? ಅದು ಬೇಡ. ನೀವು ಜಮ್ಮು ಕಾಶ್ಮೀರದಲ್ಲಿ ನಡೆದ ದಾಳಿಗಳನ್ನು ನೋಡಿ, ಪಹಲ್ಗಾಮ್ ಇರ್ಬೋದು, ಆ ದಾಳಿಗಳಲ್ಲಿ ನಡೆಸಿದವ್ರು ಯಾರು ಅಂತ ಯಾರು ಸಿಕ್ ಬೀಳಲ್ಲ? ಏನದು ಉದ್ದೇಶ? ಏನು? ಯಾಕೆ ಗೊತ್ತಾಗಲ್ಲ? ಯಾಕೆ ಭಯೋತ್ಪಾದಕರು ಸಿಕ್ಕಾಕೊಳ್ಳಲ್ಲ? ಯಾಕೆ ಅದಕ್ಕೆ ಸಂಬಂಧಪಟ್ಟಿದ ವಿವರಗಳು ದೊರಕಲ್ಲ? ಹಾಗಿರುವಾಗ ಇದಕ್ಕೆ ಜವಾಬ್ದಾರರಾದವ್ರು ನಾವು ಸುಳ್ಳುಗಾರರು ಅಂತ ಹೇಳ್ಬೇಕು, ಸತ್ಯವಂತರು ಅಂತ ಹೇಳ್ಬೇಕು? ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ತಾವು ನೋಡ್ತಾ ಹೋಗಿ. ಸೊ ಒಂದು ಯಾವತ್ತೂ ಅಷ್ಟೇ, ನೀವು ಮಾರ್ಕೆಟಿಂಗ್ ಇದೆಯಲ್ಲ, ಇಮೇಜ್ ಬಿಲ್ಡಿಂಗ್ ಅಂಡ್ ಮಾರ್ಕೆಟಿಂಗ್ ಸತ್ಯ ಆಗಿರಲ್ಲ ಅಂತ. ನೀವು ಒಳ್ಳೆ ಇವೆಂಟ್ ಮ್ಯಾನೇಜರ್ನ ಇಟ್ಕೊಂಡ್ರೆ ನೀವು ಇವೆಂಟ್ ಅನ್ನು ಅತ್ಯದ್ಭುತವಾಗಿ ಮಾಡಬಹುದು, ಆದರೆ ಅದೇ ನಿಮ್ಮ ವ್ಯಕ್ತಿತ್ವ ಆಗಿರಲ್ಲ. ನಿಮ್ಮ ವ್ಯಕ್ತಿತ್ವದ ಒಳಗಡೆ ಸುಳ್ಳಿದ್ರೆ, ಕಪಟ ಇದ್ರೆ, ಅದನ್ನ ಕೆಲವು ಕಾಲ ಇವೆಂಟ್ ಮ್ಯಾನೇಜ್ಮೆಂಟ್ ನಿಮ್ಮನ್ನ ಅದರಿಂದ ನಿಮ್ಮನ್ನು ಮರೆ ಮಾಚಬಹುದು, ಆದರೆ ಆಗಲ್ಲ ಅಂತ. ಒಬ್ಬ ವ್ಯಕ್ತಿ ಆದವನು ದಿನಕ್ಕೆ ಎಷ್ಟು ಬಾರಿ ತಮ್ಮ ಬಟ್ಟೆಯನ್ನ ಬದಲಾಯಿಸ್ತಾನೆ ಅನ್ನೋದು ಮುಖ್ಯ ಅಲ್ಲ, ಅವನ ಮನಸ್ಸು ಮತ್ತು ಹೃದಯ ಮುಖ್ಯ. ನೀವು ಬೆಳಗಿಂದ ಸಂಜೆಯವರೆಗೆ 10 ಬಾರಿ ಬಟ್ಟೆ ಬದಲಾಯಿಸ್ಬಿಟ್ರೆ ನಿಮ್ಮ ವ್ಯಕ್ತಿತ್ವ ಉಜ್ವಲವಾಗಲ್ಲ, ನೀವಂತ ಗ್ರೇಟ್ ಅಂತ ಅಂದ್ಕೊಳ್ಳಲ್ಲ. ಗಾಂಧಿ ಬಟ್ಟೆನೇ ಹಾಕ್ತಿರ್ಲಿಲ್ಲ ಅಲ್ವಾ? ದುಂಡು ಮೇಜಿನ ಪರಿಷತ್ತಿಗೆ ಹೋದ ಸಂದರ್ಭದಲ್ಲೂ, ಸಭೆಗೆ ಹೋದಾಗ್ಲೂ, ಆ ಚಳಿಯಲ್ಲೂ ಅವರ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಗಾಂಧಿಯನ್ನ ಯಾರೂ ಅವರ ಬಟ್ಟೆಯ ಮೂಲಕ ಪರಿಗಣಿಸಲಿಲ್ಲ. ಗಾಂಧಿ ಬಟ್ಟೆಯ ಮೂಲಕ ಅವ್ರನ್ನ ಪರಿಗಣಿಸಲೇ ಇಲ್ಲ. ಅವರ ವ್ಯಕ್ತಿತ್ವ, ಆ ವ್ಯಕ್ತಿತ್ವದ ಮೂಲಕ. ಹಾಗೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಷ್ಟು ಎತ್ತರ ಇದೆ ಅನ್ನೋದ್ರ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅತ್ಯುತ್ತಮ ಪ್ರಧಾನಿ ಅಂತ ಈ ದೇಶ ಕನ್ಸಿಡರ್ ಮಾಡಿಲ್ಲ. ಅದು ಮಾಡಿದ್ದು ಅವ್ರ ವ್ಯಕ್ತಿತ್ವದ ಮೂಲಕ. ಅವರು 56 ಇಂಚಿನ ಎದೆ ಇದೆ ಅಂತ ಹೇಳಲೇ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಕಿಸ್ತಾನವನ್ನು ಮುನಿಸಿ ತಾಷ್ಕೆಂಟಿಗೆ ಹೋದ್ರು. ಅವತ್ತು ಕೂಡ ಅವ್ರು ಯಾವತ್ತೂ 16 ಬಾರಿ ಬಟ್ಟೆ ಬದಲಿಸಿಲ್ಲ ವಿದೇಶಕ್ಕೆ ಹೋದಾಗೆ. ಹಾಗೆ ನೋಡಿದ್ರೆ ಈ ಬಟ್ಟೆಗಳಲ್ಲಿ ಹೊರರೂಪದಲ್ಲಿ ಹೆಚ್ಚು ಡಿಸಿಪ್ಲಿನ್ಡ್ ಆಗಿದ್ದಂಥ ಜವಾಹರ್ಲಾಲ್ ನೆಹರು ಕೂಡ ಅವರು ಬಿಳಿ ಬಣ್ಣದ ಬಟ್ಟೆ ಮಾತ್ರ ಧರಿಸ್ತಿದ್ರು ಅಲ್ವಾ? ಟೋಪಿ ಇರ್ತಿತ್ತು. ವಿದೇಶಕ್ಕೆ ಹೋದಾಗಲೂ ಅಷ್ಟೇ ಕೆಲವೊಮ್ಮೆ ಸೂಟ್ ಹಾಕಿದ್ದು ಇದೆ. ಆದ್ರೆ ದಿನಕ್ಕೆ 16 ಬಾರಿ ಜವಾಹರ್ಲಾಲ್ ನೆಹರು ಅವರು ಬಟ್ಟೆ ಬದಲಿಸ್ಲಿಲ್ಲ. ಇಂದಿರಾ ಗಾಂಧಿ ಅವರು ವಿದೇಶಕ್ಕೆ ಹೋದಾಗ ಸೀರೆಯನ್ನು ಉಟ್ಕೊಂಡು ಹೋಗ್ತಿದ್ರಲ್ಲ, ಅವರು 16 ಬಾರಿ ಬಟ್ಟೆಯನ್ನು ಬದಲಿಸ್ತಿರ್ಲಿಲ್ಲ. ರಾಜೀವ್ ಗಾಂಧಿ ಅವರು ಅತ್ಯುತ್ತಮ ಶಿಕ್ಷಣವನ್ನ ಪಡೆದವರು, ಅವರಿಗೂ ಕೂಡ ಸುಂದರವಾಗಿ ಕಾಣಿಸ್ಕೊಳ್ಳೋದು ಇಷ್ಟ ಆಗಿತ್ತು. ಆದ್ರೆ ದಿನಕ್ಕೆ ಅವರು 16 ಬಾರಿ ಬಟ್ಟೆ ಬದಲಿಸ್ತಿರ್ಲಿಲ್ಲ ಅಲ್ವಾ? ನೀವು ಭಾರತದ ಯಾರೇ ನೋಡಿ, ಭಾರತದ ಮುಳುಗಿದ ಆರ್ಥಿಕತೆಯನ್ನ ಮೇಲಕ್ಕೆತ್ತಿದ್ದಂಥವ್ರು ಯಾರು ಗೊತ್ತಲ್ಲ? ಡಾಕ್ಟರ್ ಮನಮೋಹನ್ ಸಿಂಗ್. ಅವರು ಎಂದೂ ಕೂಡ ಈ ರೀತಿ ಬಟ್ಟೆಯನ್ನು ಬದಲಾಯಿಸಲಿಲ್ಲ. ಆದರೆ ಅಮೆರಿಕದಿಂದ ಹಿಡಿದು ಎಲ್ಲ ರಾಷ್ಟ್ರಗಳಲ್ಲಿ ಅವರಿಗೆ ಸಿಗಬೇಕಾದ ಗೌರವ ಇತ್ತು. ಬರಾಕ್ ಒಬಾಮಾ ಅವರು ಕೂಡ ಈಗಲೂ ಕೂಡ ಅವರು ನೆನಪು ಮಾಡಿಕೊಳ್ಳೋದು ಯಾರನ್ನ ಗೊತ್ತಾ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ. ಅವರು 90ರಲ್ಲಿ ಕುಸಿದು ಹೋದ ಭಾರತದ ಆರ್ಥಿಕತೆಯನ್ನು ಎತ್ತಿದ್ರು. ಗ್ಲೋಬಲೈಸೇಷನ್ ಮೂಲಕ ಭಾರತ ಮಾರುಕಟ್ಟೆಯನ್ನ ವಿದೇಶಗಳಿಗೆ ತೆರೆದರು. ಆದರೆ ಭಾರತದ ಹಿತಾಸಕ್ತಿಗೆ ಅವರೆದ್ದು ಯು ಸಿ ದಟ್ ಸ್ಯಾಕ್ರಿಫೈಸ್ ಮಾಡಿಲ್ಲ, ಕುಂದು ಬರುವಂತೆ ನಡ್ಕೊಳ್ಳಿಲ್ಲ. ಮತ್ತು ಅವರ ಸಂದರ್ಭಗಳಲ್ಲಿ ನೀವು ವಿದೇಶಾಂಗ ನೀತಿ ಬಹಳ ಸ್ಪಷ್ಟವಾಗಿತ್ತು. ಅವರು ಹೊರಗೊಂದು ಒಳಗೊಂದು ಮಾಡಲಿಲ್ಲ. ಎಲ್ಲವನ್ನ ಚುನಾವಣೆಯ ದೃಷ್ಟಿಯಿಂದ ಮಾತನಾಡಲಿಲ್ಲ. ಇವರು ಯಾರು ಕೂಡ ಚುನಾವಣೆ ಸಂದರ್ಭದಲ್ಲಿ ಮಾತನಾಡ್ತಿದ್ರು. ಆದರೆ ಚುನಾವಣೆ ಒಂದೇ ಧ್ಯೇಯವಾಗಿಟ್ಟುಕೊಂಡು ಸುಳ್ಳುಗಳ ಸರಮಾಲೆಯನ್ನ ಇವರು ಯಾರು ಕೂಡ ಪೋಣಿಸಿಲ್ಲ ಸರಮಾಲೆಯನ್ನ. ಮತ್ತೆ ನಮ್ಮ ವಿದೇಶಾಂಗ ನೀತಿಯಲ್ಲಿ ಎಲ್ಲೂ ಕಾಂಪ್ರಮೈಸ್, ಅಮೆರಿಕಾವನ್ನೇ ಎದುರಿಸಿ ನಿಂತವರು ಶ್ರೀಮತಿ ಇಂದಿರಾ ಗಾಂಧಿ ಅವರು.
ಆದರೆ ನಾವು ಒಬ್ಬ ಟ್ರಂಪ್ನ ಫೋನ್ ಕಾಲ್ಗೆ ಹೆದರುವ ಸ್ಥಿತಿಗೆ ಬಂದು ತಲುಪಿದ್ದೇವೆ. ನಮ್ಮ ಪ್ರಧಾನಿಗಳು ಟ್ರಂಪನ್ನು ನೋಡದೆ ತಪ್ಪಿಸಿಕೊಂಡು ಓಡುವಂತ ಸ್ಥಿತಿಗೆ ಬಂದಿದ್ದಾರೆ. ಅವ್ರು ನೋಡೋದಕ್ಕೆ ಸಿದ್ಧರಿಲ್ಲ. ವಾಯ್? ಯಾಕೆ ಅವ್ರು ನೋಡಲ್ಲ? ಯಾಕೆ ಮಾತನಾಡಲ್ಲ? ನೀವು ಡಿಪ್ಲೊಮಸಿಯಲ್ಲಿ ಎಲ್ಲ ಸಮಸ್ಯೆಯನ್ನ ಮಾತುಕತೆಯ ಮೂಲಕ ಬಗೆಹರಿಸ್ತೀವಿ. ಮಾತಾಡಬೇಕು. ಮಾತನಾಡದೆ ತಪ್ಪಿಸಿಕೊಂಡು ಓಡೋದು, ಯಾರನ್ನೋ ಕಳಿಸ್ಬಿಡೋದು, ಇದು ಸತ್ಯವಂತರು ಮಾಡುವ ಕೆಲಸವೇ? ಸುಳ್ಳುಗಾರರು ಮಾಡುವ ಕೆಲಸವೇ? ದೇಶದ ಆರ್ಥಿಕತೆಯನ್ನ, ನೈಜ ಸ್ಥಿತಿಯನ್ನ ಮುಚ್ಚುಮರೆ ಮಾಡುವುದು ಇದೆಯಲ್ಲ, ಅದು ಸತ್ಯವಂತರ ಕೆಲಸನೋ ಸುಳ್ಳುಗಾರರ ಕೆಲಸನೋ? ತಮ್ಮ ವೈಫಲ್ಯಗಳನ್ನ ಮುಚ್ಚು ಹಾಕುವುದಕ್ಕೆ, ಇಶ್ಯೂಸ್ಗಳನ್ನ ಬೇರೆ ಎಡೆಗೆ ತಿರುಗಿಸುವುದು ಸತ್ಯವಂತರ ಕೆಲಸನೋ ಸುಳ್ಳುಗಾರರ ಕೆಲಸನೋ? ಯಾರು ಸತ್ಯವಂತರು, ಯಾರು ಸುಳ್ಳುಗಾರರು? ತಮ್ಮ ಮಾತುಗಳನ್ನೇ ತಾವು ಮರೆತು ಬಿಡುವವರಿದಾರಲ್ಲ, ಅವ್ರನ್ನ ಸತ್ಯವಂತರು ಅಂತ ಹೇಗೆ ಹೇಳೋದು ಅಲ್ವಾ? ಈಗ ಬಿಹಾರ್ ಚುನಾವಣೆ ನಡೀತಾ ಇದೆ. ಬಿಹಾರ್ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಜೊತೆಗಿರುವಾಗ, ನಿತೀಶ್ ಕುಮಾರ್ ದೊಡ್ಡ ನಾಯಕ, ಇದೇ ನಿತೀಶ್ ಕುಮಾರ್ ಜೊತೆ ಬಗ್ಗೆ ಅವರು ಬೇರೆ ಇದ್ದಾಗ, RJD ಜೊತೆ ಇದ್ದಾಗ, ಆವಾಗ ನಮ್ಮ ಪ್ರಧಾನಿಗಳು ಆಡಿರುವ ಮಾತುಗಳನ್ನು ಯಾರಾದರೂ ತೆಗೆದು ಅವ್ರಿಗೆ ಕಿವಿ ಹಿಡಿಬಹುದಲ್ವಾ? ನೀವು ನಿತೀಶ್ ಕುಮಾರ್ ಬಗ್ಗೆ ಏನೇನು ಹೇಳಿದ್ರಿ, ಈಗ ಏನ್ ಹೇಳ್ತಿದ್ದೀರಿ? ಎಂತಹ ಕಳ್ಳರು, ಸುಳ್ಳರು, ದಗಾಕೋರರು, ಭ್ರಷ್ಟ ರಾಜಕಾರಣಿಗಳನ್ನ ಮೊದಲು ಟೀಕಿಸಿ ಅವರನ್ನ ತೆಗೆದುಬಿಟ್ಟು ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರನ್ನ ಏನೇನ್ ಮಾಡಿದ್ದೀರಿ? ನಿಮ್ಮನ್ನ ಸತ್ಯವಂತರು ಅಂತ ಹೇಳೋಣ. ಆಸಾಂ ಮುಖ್ಯಮಂತ್ರಿ ಅದ್ಯಾವ ಶರ್ಮಾ, ಆತನ ಮೇಲೆ ಇದ್ದಿದ್ದೇನು? ಭ್ರಷ್ಟಾಚಾರದ ದೊಡ್ಡ ಆರೋಪ. ಪಕ್ಷದಲ್ಲಿ ತಗೊಂಡು ಅವನ್ನ ಮುಖ್ಯಮಂತ್ರಿ ಮಾಡಿದ್ರಿ. ನಿಮ್ಮನ್ನ ಸತ್ಯವಂತ ಅಂತ ಹೇಳಲೆ ನಾನು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನೀವು ಮಾಡಿದ್ದೇನು? ನೀವು ತೆಗೆದುಕೊಂಡ ಅಜಿತ್ ಪವಾರ್ ಆಗ್ಲಿ, ಶಿಂದೆ ಆಗ್ಲಿ, ಅವ್ರ ಮೇಲೆ ನೀವು ಮಾಡಿದ್ದು ಮೊದಲು ಭ್ರಷ್ಟಾಚಾರದ ಆರೋಪ ಅಲ್ವಾ? ನಿಮ್ಮ ಪಕ್ಷಕ್ಕೆ ಬಂದ ತಕ್ಷಣ ಅವರು ಶುದ್ಧ ಹಸ್ತರಾಗ್ತಾರೆ ಅಂದ್ರೆ ನಿಮ್ಮನ್ನ ನಾನು ಯಾಕೆ ಸತ್ಯವಂತ ಅಂತನ್ಲಿ? ನಿಮ್ಮಿಂದ ದೂರ ಇರುವವರು ಭ್ರಷ್ಟರು ನಿಮ್ಮ ಹತ್ರ ಬಂದಾಗ ಸಜ್ಜನರು ಅಂತ ಆಗೋದಾದ್ರೆ ನೀವೇನು ವಾಷಿಂಗ್ ಮಿಷಿನ್? ನೀವು ನಿಮ್ಮ ಒಳಗಡೆ ಬಂದ ತಕ್ಷಣ ಸಜ್ಜನರಾಗ್ಬಿಡ್ತಾರೆ. ಹಾಗಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ವ ತಾವು? ಆದ್ರಿಂದ ಈ ಪ್ರಶ್ನೆಯನ್ನ ನಾನು ಕೇಳ್ತಿಲ್ಲ, ದೇಶದ ಸಾಮಾನ್ಯ ಜನ ಕೇಳಬೇಕು. ಯಾರು ಸತ್ಯವಂತರು, ಯಾರು ಸತ್ಯವಂತರಲ್ಲ, ಇದು ಬಹಳ ಮುಖ್ಯವಾದ್ದು. ಒಬ್ಬ ವ್ಯಕ್ತಿ ಸತ್ಯವಂತ ಹೌದಾ ಅಲ್ವೋ ಅನ್ನೋದಕ್ಕೆ ಎಸ್ಪೆಷಲಿ ರಾಜಕಾರಣಿಗಳು ಅವರ ಹಳೆಯ ಹೇಳಿಕೆಗಳನ್ನ ತೆಗೆದು ಅವಲೋಕಿಸಿದ್ರೆ ಸಾಕು. ಆ ಕೆಲಸವನ್ನ ಮಾಡಿ ಮೊದಲು ಅವರು ಸತ್ಯವಂತ ಹೌದೋ ಅಲ್ಲೋ ಅನ್ನೋದು ಗೊತ್ತಾಗುತ್ತೆ. ಅದಿಲ್ಲ ಅಂದ್ರೆ ನಿಮಗೆ ಸತ್ಯ ಸುಳ್ಳಿನ ನಡುವಿನ ವ್ಯತ್ಯಾಸ ಗೊತ್ತಾಗಲ್ಲ, ಕಪ್ಪು ಬಿಳುಪಿನ ನಡುವಿನ ವ್ಯತ್ಯಾಸ ಗೊತ್ತಾಗಲ್ಲ. ನೀವು ಭ್ರಮೆಯಲ್ಲೇ ಬದುಕ್ತೀರಿ. ನೀವು ಭ್ರಮೆಯಲ್ಲಿ ಮೂಢರು, ಅಯೋಗ್ಯರು ಆಗಿ ಬದುಕಿದ್ರೆ ವ್ಯಕ್ತಿಗತವಾಗಿ ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಮೂಢರಾಗಿದ್ದರೆ, ಭ್ರಮೆಯಲ್ಲಿ ಬದುಕ್ತಿದ್ದರೆ, ನಿಮ್ಮಂಥವರ ಸಂಖ್ಯೆ ಜಾಸ್ತಿ ಇದ್ದರೆ ಈ ದೇಶದ ಡೆಮೋಕ್ರಸಿ ವಿಲ್ ಸಫರ್. ಈ ದೇಶ ಸಫರ್ ಮಾಡುತ್ತೆ. ಆ ಕಾರಣಕ್ಕಾಗಿ ಮೊದಲು ಪ್ರಶ್ನಿಸುವುದನ್ನು ಕಲ್ತ್ಕೊಳ್ಳಿ. ಮೂಢರಂತೆ ಎಲ್ಲವನ್ನ ಒಪ್ಪಿಕೊಂಡ್ರೆ ನೀವು ನಾಶ ಆಗೋದು ಮಾತ್ರ ಅಲ್ಲ, ಈ ದೇಶವನ್ನ ನಾಶ ಮಾಡ್ತೀರಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀರಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.